ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ನಾವು ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ, ಸಮಾನವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಕೆಲವೊಂದಷ್ಟು ಜನ ಶ್ರೀಮಂತರಾಗೇ ಉಳ್ಕೊತಾರೆ, ಕೆಲವೊಂದಷ್ಟು ಜನ ಬಡವರಾಗೇ ಉಳ್ಕೊತಾರೆ. ಇದಕ್ಕೆ ಏನು ಕಾರಣ ಇರ್ಬೋದು? ಸೇಮ್ ಅಮೌಂಟ್ ಆಫ್ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ನಮ್ಗೆ ಅದೃಷ್ಟ ಅನ್ನುವಂಥ ಆ ಒಂದು ಫ್ಯಾಕ್ಟರ್ ಯಾಕೆ ಸಿಕ್ಕಿರೋದಿಲ್ಲ? ಹಾಗಾದರೆ ಅದೃಷ್ಟ ಐಶ್ವರ್ಯ ನಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂದರೆ ಏನು ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಹೇಳಿದಾಗೆ ತುಂಬ ಜನ ಸೇಮ್ ವರ್ಕ್ ಮಾಡ್ತಾ ಇರ್ತಾರೆ ಗುರುಗಳೇ, ಅಷ್ಟೇ ಶ್ರಮ ಹಾಕ್ತಾ ಇರ್ತಾರೆ, ಅಷ್ಟೇ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಒಬ್ರಿಗೆ ಸಿಗುವಂಥ ಅದೃಷ್ಟ ಇನ್ನೊಬ್ರಿಗೆ ಸಿಕ್ಕಿರೋದಿಲ್ಲ. ಈ ರೀತಿಯಾಗಿ ಯಾಕಾಗುತ್ತೆ ಗುರುಗಳೇ? ಅದೃಷ್ಟ ಬರಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಪ್ರಯತ್ನ ಫಲ. ನಾವೇನು ಪ್ರಯತ್ನ ಮಾಡ್ತೀವಿ ಅದು ಫಲ ಅಂತ ಹೇಳಿ. ಅದೃಷ್ಟ ಸ್ವಲ್ಪ ಚೆನ್ನಾಗಿದ್ದವನು ಸ್ವಲ್ಪ ಬೇಗ ಉದ್ಧಾರ ಆಗಿ ಒಂದು ಒಳ್ಳೆ ಅನುಕೂಲಕ್ಕೆ ಹೋಗ್ತಾನೆ. ಈ ಅದೃಷ್ಟ ಅನ್ನೋದನ್ನ ನಾವು ಪ್ರತಿಯೊಂದರಲ್ಲೂ ಕೂಡ ತಗೊಳ್ಳಿಕ್ಕೂ ಆಗಲ್ಲ. ಹಾಗಂದು ಮಾತ್ರಕ್ಕೆ ಶ್ರಮನ ಹಿಂದೆ ತಳ್ಳೋದಕ್ಕೂ ಆಗಲ್ಲ. ಶ್ರಮದ ಹಿಂದೆ ಅದೃಷ್ಟ ಇದ್ದೇ ಇರುತ್ತೆ. ಒಂದು ಮಾತು ಬರುತ್ತೆ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಮಾತು. ಅದೃಷ್ಟದ ಬಲ ಒಂದು ಇದ್ದರೆ ಖಂಡಿತವಾಗಿ ಅವನ್ನೆಲ್ಲ ಮಿತಿ ಮೀರಿ ಹೋಗ್ಬೋದು, ಹೆಂಗಾರ ಬೆಳಿಬೋದು, ಯಾವ ರೀತಿಯೆಲ್ಲ ಆಗ್ಬೋದು. ಈಗ ಟ್ಯಾಲೆಂಟ್ ಎಲ್ರಿಗೂ ಒಂದೇ ಇದೆ. ಅವನು ಒಬ್ಬ ನಟ ಆಗ್ಬೇಕಂತಿದ್ದಾನೆ, ಇವನು ಒಬ್ಬ ನಟ ಆಗ್ಬೇಕಂತಿದ್ದಾನೆ. ಒಬ್ಬ ಸೂಪರ್ ಸ್ಟಾರ್ ಆಗ್ಬೋದು, ಒಬ್ಬ ಏನು ಪಿಕ್ಚರೇ ಮಾಡೋದಕ್ಕೆ ಕೂರ್ಬೋದು. ಒಬ್ಬ ಒಳ್ಳೆ ಕ್ರಿಕೆಟರ್ ಇರ್ತಾರೆ, ಇವನಿಗಿಂತ ಒಳ್ಳೆ ಕ್ರಿಕೆಟರ್ ಇರ್ತಾರೆ. ಅವನು ಅದೃಷ್ಟ ಇಲ್ಲದೆ ಅವನು ಈಗಲೂ ಆಡ್ದೇ ಇರ್ಬೋದು. ಇವು ಸ್ವಲ್ಪ ಅದೃಷ್ಟ ಚೆನ್ನಾಗಿದ್ದು ನಾಯಕನೂ ಆಗ್ಬೋದು. ಯಾವ ರೀತಿಯಲ್ಲಿ ಹಿಂಗೆ ಕರ್ಕೊಂಡು ಹೋಗ್ಬಿಡುತ್ತೆ ಜೀವನದ ಪಥ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾನವಾದ ಕೆಲಸ ಮಾಡಿದ್ರು ಅಷ್ಟೇ, ಮಾಡದೇ ಇದ್ರೂ ಅಷ್ಟೇ. ಅದೃಷ್ಟ ಒಂದು ಸಮಯ ಸಂದರ್ಭದಲ್ಲಿ ಸರಿ ಇತ್ತು ಅಂದರೆ ಏನು ಬೇಕಾದ್ರೆ ಆಗ್ಬೋದು. ಅದೃಷ್ಟ ಇದಕ್ಕೆ ಮಾತ್ರ ನೀವು ತಗೋಬೇಡಿ, ಬೇರೆದ್ರಲ್ಲೂ ನಾವು ಯೋಚನೆ ಮಾಡಬೇಕು. ಯಾವುದೋ ಒಂದು ಬಸ್ ಬರ್ತಾ ಇದೆ, ಇವನು ವೇಗವಾಗಿ ಹೋಗ್ತಾ ಇದ್ದಾನೆ, ಇಬ್ಬರು ಒಂದಕ್ಕೊಂದು ಡಿಕ್ಕಿ ಹೊಡಿತು, ಅವನದು ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ಬಿಟ್ಟ. ಹೌದು, ಹಿಂಗೂ ಯೋಚನೆ ಮಾಡ್ಬೋದು. ಒಳ್ಳೆಯದಕ್ಕೂ ಇದೆ, ಮತ್ತು ಈ ಆಗುವಂಥ ಎಡವಟ್ಟುಗಳಿಗೂ ಇದೆ ಅದೃಷ್ಟ. ಅಂದರೆ ಅವನ ಭಾಗ್ಯ ಆ ರೀತಿ ಇರಬೇಕು. ಏನಾಗುತ್ತೆ, ಭಾಗ್ಯ ಯದಾತು ಕ್ಷಯ ಪೀಡಿತ ಅಂತ ಹೇಳ್ತೇವೆ. ಅಂದರೆ ಭಾಗ್ಯ ಕೆಟ್ಟೋಗಿದ್ರೆ ಈ ಕ್ಷಯರೋಗಕ್ಕೆ ತುತ್ತಾದಂಥ ಮನುಷ್ಯ ಕೃಷಿ ಆಗ್ತಾ ಹೋಗ್ತಾನೆ. ನೀವು ಡಾಕ್ಟರ್, ನಿಮ್ಗೆ ಗೊತ್ತಿರ್ತದೆ, ಸಣ್ಣ ಆಗ್ತಾ ಹೋಗ್ತಾರೆ. ಆ ರೀತಿ ಈ ಅದೃಷ್ಟ ಕೆಟ್ಟೋದ್ರೆ, ಅಂದ್ರೆ ಭಾಗ್ಯಸ್ಥಾನ ಕೆಟ್ಟೋಗ್ಬಿಟ್ರೆ ಆ ಮನುಷ್ಯನು ಕೂಡ ಒಂದು ಇದ್ದು ಇಲ್ದಿರಂಗಂತೆ. ಅವನು ಕೂಡ ಗ್ರಹಣ ಹಿಡಿಯೋ ಥರ ಸಿಕ್ಕಾಕೊಂಡಿರೋ ಥರ ಅವನು ನರಳಾಟದಲ್ಲೇ ಹೋಗ್ಬೇಕಾಗತ್ತೆ. ಅದೃಷ್ಟ ಏನಕ್ಕೆ ಬೇಕು? ನಾವು ಕೊನೆಯದಾಗಿ ಯೋಚನೆ ಮಾಡೋದು ದುಡ್ಡು, ಕಾಸು, ಶ್ರೀಮಂತಿಗೆ, ಐಶ್ವರ್ಯ, ಬಂಗಲೆ ಎಲ್ಲ. ಇದಕ್ಕೆ ನಾವು ಯೋಚನೆ ಮಾಡ್ತಾ ಇರೋದು. ಒಳ್ಳೆ ಜೀವನ, ಗುಣಮಟ್ಟದ ಜೀವನ ಅಂತ ಹೇಳ್ಬಿಟ್ಟು. ಅಂದರೆ ಐಶ್ವರ್ಯ ಪ್ರಾಪ್ತಿ ಆಗಲಿಕ್ಕೆ ಇವೆಲ್ಲ ಬೇಕಾಗಿರತಕ್ಕಂಥ ಮಾನದಂಡಗಳು ಅದೃಷ್ಟ. ಹಾಗಾಗಿ ಕೆಲವೊಬ್ರಿಗೆ ಅದು ಬೇಗ ಇರುತ್ತೆ, ಕೆಲವೊಬ್ರು ಒಲಿಯುತ್ತೆ, ಕೆಲವೊಬ್ರು ಒಲಿಯಲ್ಲ. ಅದು ಅವರವರು ಸುಕೃತ ಪುಣ್ಯ ಫಲ ಪ್ರಾಪ್ತಿಯಿಂದ ಬರುವಂಥದ್ದು ಅಂಶ. ಮತ್ತು ಭಕ್ತಿ, ಮನೋಭಾವನೆ, ದೈಹಿಕವಾದಂಥ ಶಕ್ತಿ, ತಂದೆ ತಾಯಿ ಮಾಡಿದ ಪುಣ್ಯ ಅಂತ ಹೇಳ್ತೀವಿ ನಾವು. ಹೇಗಂತಲ್ಲ, ಅವ್ರವ್ರ ಒಂದು ಬದುಕಿನಲ್ಲಿ ಬರುತ್ತದೆ ಅದೃಷ್ಟ. ಅದೃಷ್ಟ ಇದ್ದವನಿಗೆ ನಡೆದು ಹೋಗುತ್ತೆ ಜೀವನ ಅನ್ನೋದು ನಾವು ನೋಡ್ತಿರ್ತೇವೆ. ಓಕೆ ಗುರುಗಳೇ, ಇವಾಗ ಈ ಅದೃಷ್ಟ ಅಥವಾ ಐಶ್ವರ್ಯ, ನೀವು ಹೇಳಿದಾಗೆ ಕೊನೆಯದಾಗಿ ನಮಗೆ ಅದೃಷ್ಟ ಐಶ್ವರ್ಯನೇ ಬೇಕು ಅಂತ ನಾವೆಲ್ಲ ಅನ್ಕೊಂತೀವಿ. ಈ ಅದೃಷ್ಟ ಐಶ್ವರ್ಯ ನಮ್ಮಲ್ಲಿಗೆ ಬರಬೇಕು, ನಮ್ಮ ಮನೆ ಬಾಗಿಲಿಗೆ ಬರಬೇಕು, ನಮ್ಮ ಹತ್ರ ಬರಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಅದು ಮನೆ ಬಾಗಿಲ ಗಂಟ ಹುಡ್ಕೊಂಬರೋದು ವಿಷಯ ನಮ್ಮ ಶ್ರಮದ ಹಿಂದೆನೇ ಇರುತ್ತೆ. ಅದಕ್ಕೆ ತಕ್ಕದಂಗೆ ನಾವು ಕೆಲಸ ಮಾಡಬೇಕು. ಅದು ಹಿಂದೆ ಇರುತ್ತೆ. ಸ್ವಲ್ಪ ಅದೃಷ್ಟ ಇದ್ದಂಗೆ ಬೇಗ ಬರುತ್ತೆ ಅಷ್ಟೇ. ಸುಮ್ಮನೆ ಮನೇಲಿ ಕೂತ್ಕೊಂಡು ನಾವು ಕುಬೇರರಾಗಬೇಕು, ಶ್ರೀಮಂತರಾಗಬೇಕಂದ್ರೆ ಆಗಲ್ಲ. ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಕೆಲಸ ಮಾಡಿದ್ರೆ ಮಾತ್ರ ಜೀವನ ಆಗುತ್ತೆ. ಬರೀ ಯೋಚನೆ, ಅಂದ್ಕೊಂಡಿದ್ದು ಅದೃಷ್ಟ ಮನೆ ಗಂಟ ಬಂದು ಕರ್ಕೊಂಡು ಹೋಗ್ಬಿಡುತ್ತೆ. ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸದಾಕಾಲ ಅಲ್ಲ ಅದು. ನಮ್ಮ ಪ್ರಾಮಾಣಿಕ ಪ್ರಯತ್ನ, ಸ್ವಲ್ಪ ಶ್ರಮದ ಜೊತೆಗೆ ಅದೃಷ್ಟ ಎಲ್ಲ ಸೇರಿದ್ರೆ ಎಲ್ಲೋ ಒಂದು ಇದಾಗ್ಬಿಡುತ್ತೆ. ಕೆಲವೊಬ್ರಿಗೆ ಎಷ್ಟೇ ಪ್ರಯತ್ನ ಮಾಡಿ 100ಕ್ಕೆ 100ರಷ್ಟು ಅವರು ಎಫರ್ಟ್ ಹಾಕಿರ್ತಾರೆ ಒಂದು ಕೆಲಸದಲ್ಲಿ, ಬಟ್ ಅವ್ರಿಗೆ ಯಾವ ಯೋಗನೂ ಇಲ್ಲ, ಎಂಥದ್ದು ಇಲ್ಲ, ಏನೋ ಒಂದು ರೀತಿಯಲ್ಲಿ ಕಳಪೆ ಆಗಿ ಜೀವನ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಏನೋ ಹಿಂಗೆ ಇವತ್ತು ಹೋಗ್ತಾರೆ, ಹಿಂಗೆ ಈಗ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಕ್ಲೈಂಟ್ಗಳು ಬರ್ತಾ ಇರ್ತಾರೆ ಕೇಳಲಿಕ್ಕೆ,
ಈ ಹೊಸ್ದಾಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ, ಹಿಂಗೆ ಹೋಗ್ತಾನೆ ಒಂದು 10 ಫೈಲ್ ತೊಗೊಂಬಂದ್ಬಿಡ್ತಾನೆ. ಒಂದು ಅದೃಷ್ಟನೋ ಅಥವಾ ಅವ್ನ ಜನ ಆಕರ್ಷಣೆನೋ ಆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇರುತ್ತೆ. ಹೀಗೆ ಅದೃಷ್ಟ ಭಾಗ್ಯ ಸ್ಪಷ್ಟವಾಗಿ ಶುಭ್ರವಾಗಬೇಕು, ಅದು ನಮಗೆ ಕೂಡಿ ಬರಬೇಕು. ಹೇಗೆ ಮಾಡಬೇಕು ಅದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಬಹಳ ಅದರಿಂದ ಪರಿಹಾರವನ್ನು ಕಾಣ್ಬೋದು. ನಾನೊಂದು ಸರಳವಾದಂಥ ಪರಿಹಾರ ತಿಳಿಸ್ತೀನಿ ನಿಮಗೆ. ಶಂಖಪುಷ್ಪ ಹೂವು ಗೊತ್ತಿರುತ್ತೆ ನಿಮಗೆ, ಹೌದು. ಬಹಳ ಒಂದು ನೀಲಿ ಕಲರ್ನಲ್ಲಿ ಗಾಢ ನೀಲಿಯಲ್ಲಿ ಇರುತ್ತೆ, ಬಹಳ ಚಂದ ಇರ್ತದೆ ಪುಷ್ಪ. ಈ ಶಂಖಪುಷ್ಪ ಹೂವನ್ನ ನೀವು ತೆಗೆದುಕೊಳ್ಳಿ. ಈ ಗಾಜಿನ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಎರಡರಲ್ಲಿ ಒಂದು ಯಾವುದಾದ್ರು. ಸೊ ಇದರಲ್ಲಿ ಏನಂತಂದರೆ ಸ್ವಚ್ಛವಾಗಿರುವಂಥ ನೀರನ್ನು ಹಾಕಿ, ಮತ್ತು ಗುಲಾಬಿ ನೀರು ಅಂತ ಹೇಳ್ತೀವಿ, ಏನದು ರೋಸ್ ವಾಟರ್ನು ಹಾಕಿ, ಗುಲಾಬಿ ನೀರನ್ನು ಮತ್ತು ಸ್ವಚ್ಛವಾಗಿರ್ತಕ್ಕಂತಹ ನೀರನ್ನು ಅಂದರೆ ಶುದ್ಧವಾಗಿರ್ತಕ್ಕಂಥ ಗಂಗಾಜಲನೂ ಹಾಕಿ, ಇಷ್ಟನ್ನು ಹಾಕಿ ನೀವು ಒಂದು 5 ಲವಂಗವನ್ನು ಹಾಕಿ 8 ಶಂಖಪುಷ್ಪ ಹೂವನ್ನು ಅದರಲ್ಲಿ ಇಟ್ಬಿಡಿ. ಇದನ್ನು ಶುಕ್ರವಾರ ದಿವಸ ಮಾಡಿ. ಯಾರು ಮಾಡ್ತಾರೆ ಮತ್ತು ಯಾರ ಮನೇಲಿ ನಡೆಯುತ್ತೆ ಈ ಸ್ಥಿತಿ, ಖಂಡಿತ ಅದೊಂದು ಪಾಸಿಟಿವ್ ಆದಂಥ ಎನರ್ಜಿ ತೊಗೊಂಬರುತ್ತೆ. ನಿಮ್ಮಲ್ಲಿ ಒಂದು ಅದೃಷ್ಟದ ಒಂದು ಸಂಕೇತಗಳನ್ನು ತರಿಸುತ್ತೆ, ಕಲ್ಮಶಗಳನ್ನು ತೆಗೆದು ಹಾಕುತ್ತೆ. ಹಾಗೆ ಏನು ಈ ಜಡ ನೆಗೆಟಿವ್ ಅನ್ನೋದೇನಿದೆ ಅದೆಲ್ಲವನ್ನ ತೊಲಗಿಸುತ್ತೆ. ಹಾಗೆ ಪ್ರತಿ ಶುಕ್ರವಾರ ಇದನ್ನು ಮಾಡೋದ್ರಿಂದ ಶುಕ್ರವಾರ ಶುಕ್ರನ ಅನುಗ್ರಹ ಇರ್ತಕ್ಕಂಥ ದಿವಸ, ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು. ಹಾಗೆ ಶುಕ್ರನ ಸಂಕೇತ ಬಂದು ಐಶ್ವರ್ಯ. ನೀವು ಏನೇ ಅದೃಷ್ಟ ತಗೊಳ್ಳಿ, ಎಂಥ ಕೆಲಸ ಮಾಡಿ, ನೀವು ಕೊನೆಯದಾಗ ನೋಡೋದು ನಾವು ಏನು ಗಳಿಸಿದೀವಿ ಅನ್ನೋದೇ ಮುಖ್ಯ. ಯಾಕಂದ್ರೆ ಅಲ್ಲೇ ಭಾಗ್ಯಸ್ಥಾನ ಅಲ್ಲೇ ನಾವು ಕಂಡುಕೊಳ್ಳೋದು. ಹಾಗಾಗಿ ನಿಮ್ಮ ಯೋಗ ಭೋಗ ವೈಭೋಗಗಳನ್ನು ಸ್ಥಿತಿ ಮಾಡಿಕೊಳ್ಳಲಿಕ್ಕೆ ಅದೃಷ್ಟದ ಒಂದು ದಾರಿ, ಆದರೆ ಅಲ್ಲಿ ಕೊನೆಯದಾಗಿ ಉತ್ತರದಾಯತ್ವ ಇರೋದು ಈ ಒಂದು ಐಶ್ವರ್ಯದಲ್ಲೇ. ಹಾಗಾಗಿ ಶುಕ್ರವಾರ ದಿನ ಈ ಸರಳ ಪರಿಹಾರವನ್ನು ಮಾಡಿ, ಭಾಳ ಸರಳವಾಗಿರ್ತಕ್ಕಂಥ, ಖಂಡಿತವಾಗಿ ಭಾಗ್ಯ ಝಳಪಿಸುತ್ತೆ, ಅಂದರೆ ಹೊಳೆಯುತ್ತೆ. ನಿಮ್ಮ ಅದೃಷ್ಟ ಎಲ್ಲ ಬಾಗಿಲುಗಳು ತೆರೆಯುತ್ತೆ. ಅದೇ ರೀತಿಯಾಗಿ ಏನು ಈ ಕೆಟ್ಟದ್ದು ಅನ್ನೋದು ತೊಲಗುತ್ತೆ. ಮತ್ತು ನಿಮ್ಗೆ ಯೋಗಕಾರಕವಾಗಿ ನಿಮ್ಗೇನು ನ್ಯಾಯಯುತವಾಗಿ ದಕ್ಕಬೇಕು, ಸ್ಥಾನ ಮಾನ ಭೂಷಣ ಐಶ್ವರ್ಯ ಆಸ್ತಿ ಹಣ ಎಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಅಂದರೆ ನಿಮ್ಮ ಪಾಲಿಗೆ ಬರುವಂಥದ್ದು ನಿಮಗೆ ಸಿಗುವಂಥದ್ದು ಮಾತ್ರ, ಕಂಡೋರ್ದಲ್ಲ. ಅದನ್ನು ಯೋಚನೆ ಮಾಡಬೇಕು. ಹೀಗಿದೆ, ಇದನ್ನು ಮಾಡ್ಬೋದು. ಶಂಖಪುಷ್ಪ ಬಹಳ ಚೆನ್ನಾಗಿರುತ್ತೆ ಹೂವು. ಸ್ವಲ್ಪ ಹುಡುಕಿ ತರಬೇಕಷ್ಟೇ, ಕೆಲವೊಮ್ಮೆ ಸೀಸನಲ್ಲಿ ಸಿಗಲ್ಲ ಅಷ್ಟು. ಮಾಡಿದ್ರೆ ಖಂಡಿತ ಇದರಿಂದ ಅದೃಷ್ಟ ಭಾಗ್ಯ ಎಲ್ಲವೂ ಕೂಡ ಮುಂದಕ್ಕೆ ತೊಗೊಂಡೋಗುತ್ತೆ. ಗೆಲ್ಲಿ ಬೆಳೀಲಿ, ಎಲ್ಲರೂ ಕೂಡ ಉದ್ಧಾರ ಆಗಲಿ, ಒಂದು ಒಳ್ಳೆ ಹಂತದಲ್ಲಿ ಜೀವನ ಮಾಡಲಿ. ಸರಳ ಪರಿಹಾರ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ ಗುರುಗಳೇ, ಎಲ್ಲರೂ ಕೂಡ ಅದೃಷ್ಟವಂತರಾಗಬೇಕು ಅಥವಾ ನಮ್ಮ ಪಾಲಿಗೆ ಅದೃಷ್ಟ ಬರಬೇಕು ಅಂದರೆ ಯಾವ ರೀತಿ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಈ ಒಂದು ಕಾರ್ಯಕ್ರಮನ ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಅದೃಷ್ಟವಂತರಾಗಲಿ ಅಂತ ನೀವು ಕೂಡ ಹಾರೈಸಿದ್ರಿ ಗುರುಗಳೇ. ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಪಾಲಿನ ಅದೃಷ್ಟ ನಮ್ಮ ಶ್ರಮದ ಜೊತೆಗೆ ಯಾವ ರೀತಿಯಾಗಿ ನಮ್ಗೆ ಆ ಒಂದು ಅದೃಷ್ಟ ಒಲಿಬೇಕು, ಐಶ್ವರ್ಯ ಬರಬೇಕು ಅಂತ ಹೇಳಿದ್ರೆ ಸಿಂಪಲ್ ಪರಿಹಾರನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಅದನ್ನ ಫಾಲೋ ಮಾಡಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ನಾವು ಕೂಡ ಭಾವಿಸ್ತೇವೆ. ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು, ಮುಕ್ತ ಸಮಾಲೋಚನೆಯನ್ನು ನಡೆಸಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೀವು ನೇರವಾಗಿ ಸಂಪರ್ಕಿಸಬಹುದು. ಹಾಗೆ ಗುರುಗಳ ಆಫೀಸ್ ಬೆಂಗಳೂರು ಯೂನಿವರ್ಸಿಟಿ ಸರ್ಕಲ್ನಲ್ಲಿದೆ. ನೀವು ನೇರವಾಗಿ ಬಂದು ಗುರುಗಳನ್ನು ಭೇಟಿಯಾಗಿ ಮುಕ್ತ ಸಮಾಲೋಚನೆಯನ್ನು ನಡೆಸ್ಬೋದು. ನಮಸ್ಕಾರ.